ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಬಿಸ್ನೆಸ್ ಡೇಟಾ ಅನಾಲಿಸಿಸ್ ಥರ್ಡ್ ಚಾಪ್ಟರ್ನ ಮಾಡ್ತಾ ಇದ್ದೀವಿ. ಯಾಕೆ ಥರ್ಡ್ ಚಾಪ್ಟರ್ ಸ್ಟಾರ್ಟಿಂಗಲ್ಲೇ ಮಾಡ್ತಿದ್ವಿ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ ಅಂದರೆ ಮತ್ತು ಇದು ನಿಮಗೆಲ್ಲ ಪ್ರಾಬ್ಲಮ್ ಎಲ್ಲ ತುಂಬ ಲೆಂತಿಯಾಗಿ ಬರುತ್ತೆ. ಏನಂದರೆ ನಿಮಗೆ 2 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಕೇಳ್ತಾನೆ. ಸೊ ಎಷ್ಟಾಗುತ್ತೆ, 4 ಮಾರ್ಕ್ಸ್ ಆಯಿತು. ನೆಕ್ಸ್ಟು 8 ಮಾರ್ಕ್ಸ್ಗೂ 2 ಕ್ವಶನ್ನ ಕೇಳ್ತಾನೆ. ಎಷ್ಟಾಯಿತು, 16 ಆಯಿತು. ಆ್ಯಂಡ್ 14 ಮಾರ್ಕ್ಸ್ಗೂ 2 ಕ್ವಶನ್ಸ್ನ ಕೇಳ್ತಾನೆ. ಎಷ್ಟಾಯಿತು, 28 ಆಯಿತು. ಸೊ ಟೋಟಲ್ ಎಷ್ಟಿದೆ ಈ ಸಬ್ಜೆಕ್ಟಿಂದ, ಎಷ್ಟು ಮಾರ್ಕ್ಸ್ ಕೇಳ್ತಾನೆ? ಈ ಚಾಪ್ಟರಿಂದ ನಿಮಗೆ 48 ಮಾರ್ಕ್ಸನ್ನ ಕೇಳ್ತಾನೆ. ಒಂದು ಚಾಪ್ಟರ್ನ ಓದ್ಕೊಂಡೇ ನೀವೇನಾಗ್ಬೋದು, ಪಾಸ್ ಆಗಿಬಿಡ್ಬೋದು. ಓಕೆನಾ? ಸೊ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಪ್ಲೇ ಲಿಸ್ಟಲ್ಲಿ 1 by 1 ತುಂಬ ಹೆವಿಯಾಗಿ ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿ 1 by 1 ಅಪ್ಲೋಡ್ ಮಾಡ್ತೀವಿ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವಾಗ 1 by 1 ನೋಡೋಣ. ಫಸ್ಟ್ ಏನು ಬರುತ್ತೆ ಅಂದರೆ ಅರ್ಥಮೆಟಿಕ್ ಮೀನ್. ಇದರಲ್ಲಿ ನೀವು ಏನೇನು ನೋಡ್ತೀರಾ ಈ ಚಾಪ್ಟರ್ ಅಂದರೆ ಮೀನ್, ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದಿಷ್ಟು ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಡಿವೈಡ್ ಆಗ್ತಾ ಹೋಗುತ್ತೆ ನಿಮ್ಗೆ ಇಷ್ಟು ಪ್ರಾಬ್ಲಮ್ಸ್. ಓಕೆನಾ? ಇವಾಗ 1 by 1 ನೋಡೋಣ. ಇವಾಗ ಥರ್ಡ್ ಚಾಪ್ಟರು ಹೆಡ್ಡಿಂಗ್ ತೊಗೊಳ್ಳಿ. ಆ್ಯಕ್ಚುಲಿ ಸ್ಕೂಲ್ ಟೈಮಲ್ಲಿ ನಿಮ್ಗೊಂದು ಸ್ವಲ್ಪ ಮೀನ್, ಮೀಡಿಯನ್, ಮೋಡ್ ಬಗ್ಗೆ ಡೌಟ್ ಇತ್ತು ಅನಿಸುತ್ತೆ. ಯಾವಾಗ ಮೀನ್ ಯೂಸ್ ಮಾಡಬೇಕು, ಯಾವಾಗ ಮೀಡಿಯನು, ಆಮೇಲೆ ಯಾವಾಗ ಮೋಡು ಅಂತ. ಇವಾಗ ಫಸ್ಟ್ ನಾವು ಅರ್ಥಮೆಟಿಕ್ ಮೀನ್ ಅಂದರೆ ಏನು ಅಂತ ನೋಡೋಣ. ಅರ್ಥಮೆಟಿಕ್ ಮೀನಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ. ಓಕೆನಾ? 2 ಟೈಪ್ಸಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸಿಂಪಲ್ ಅರ್ಥಮೆಟಿಕ್ ಮೀನು, ಇನ್ನೊಂದು ವೆಯ್ಟೆಡ್ ಅರ್ಥಮೆಟಿಕ್ ಮೀನ್. ಓಕೆನಾ? ಇವಾಗ ಸಿಂಪಲ್ ಅರ್ಥಮೆಟಿಕ್ ಮೀನಲ್ಲಿ 3 ಟೈಪ್ಸ್ ಬರುತ್ತೆ. ಯಾವ್ದಾವ್ದು ಬರುತ್ತೆ? 3 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ನು ಇಂಡಿವಿಜುವಲು, ಫಸ್ಟು ಇಂಡಿವಿಜುವಲ್ ಸೀರೀಸು. ಸೆಕೆಂಡ್ ಒನ್ ಬಂದು ಡಿಸ್ಕ್ರೀಟ್ ಸೀರೀಸ್. ನೆಕ್ಸ್ಟು ಥರ್ಡ್ ಒನ್ ಬಂದು ಕಂಟಿನ್ಯೂಯಸ್ ಸೀರೀಸ್. ಇವಾಗ ಇಂಡಿವಿಜುವಲ್, ಡಿಸ್ಕ್ರೀಟ್, ಕಂಟಿನ್ಯೂಯಸ್ ಸೀರೀಸ್ ಇದೆಯಲ್ವಾ, ಈ ಕಂಟಿನ್ಯೂಯಸ್ ಸೀರೀಸಲ್ಲಿ ಮತ್ತೆ ಅದರಲ್ಲೂ ಡಿವೈಡ್ ಆಗ್ತಾ ಹೋಗುತ್ತೆ. ಏನಂತೆ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ, ಆಮೇಲೆ ಇನ್ಕ್ಲೂಸಿವ್, ನೆಕ್ಸ್ಟು ಓಪನ್ ಎಂಡ್ ಕ್ಲಾಸ್, ನೆಕ್ಸ್ಟು ಕ್ಲೋಸ್ ಎಂಡ್ ಕ್ಲಾಸ್. ಇದಿಷ್ಟು ನಿಮಗೆ ಪ್ರಾಬ್ಲಮ್ಸಲ್ಲೇ ಕೊಟ್ಟಿರ್ತಾನೆ. ಓಕೆನಾ? ಅದೇ ಇವಾಗ ಕ್ವಶನ್ ಕೊಟ್ಟಿರ್ತಾನೆ, ಅದರಲ್ಲಿ ಇಂಡಿವಿಜುವಲ್ ಸೀರೀಸ್ ಅಂದರೆ ಯಾವುದು, ಡಿಸ್ಕ್ರೀಟ್ ಸೀರೀಸ್ ಹೇಗೆ ಅಂತ ಐಡೆಂಟಿಫೈ ಮಾಡೋದನ್ನು ಹೇಳ್ತೀನಿ ನಾನು ನಿಮಗೆ. ಫಸ್ಟು ಯಾವುದು, ಇಂಡಿವಿಜುವಲ್ ಸೀರೀಸ್ ಅಲ್ವಾ, ಇಂಡಿವಿಜುವಲ್. ಅದರಲ್ಲಿ ಏನಂದರೆ ನಿಮ್ಮ ಕ್ವಶನಲ್ಲಿ ಏನಂದರೆ ಬರೀ ಎಕ್ಸ್ ವ್ಯಾಲ್ಯೂನ ಕೊಟ್ಟಿರ್ತಾನೆ. ಸೊ ನೀವೇನು ಮಾಡ್ತೀರಾ, ಎಕ್ಸನ್ನ ಆ್ಯಡ್ ಮಾಡಬೇಕು. ಬರೀ ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಓಕೆನಾ? ಎಕ್ಸ್ ವ್ಯಾಲ್ಯೂನ ಕೊಟ್ಟಿರ್ತಾನೆ. ಸೊ ಎಕ್ಸನ್ನ ನೀವು ಎಷ್ಟು ಕೊಟ್ಟಿರ್ತಾನೆ, ಈಗ 5, 10, 15, 20, 25, 30 ಅಂತ ಕೊಟ್ಟಿರ್ತಾನೆ ಅಂದ್ಕೊಳ್ಳಿ. ಅದಷ್ಟು ಎಷ್ಟಿದೆ ಅಂತ ಕೌಂಟ್ ಮಾಡಿದ್ರೆ 5 ಬರುತ್ತೆ. ಅದನ್ನು ಎನ್ ಅಂತ ಕೂಗ್ತೀವಿ. ಮತ್ತು ಈ ಎಕ್ಸನ್ನ ಟೋಟಲ್ ಮಾಡಿದ್ರೆ ನಮಗೆ ಸಿಗ್ಮಾ ಎಕ್ಸ್ ಸಿಗುತ್ತೆ. ಓಕೆನಾ? ಬರೀ ಇಂಡಿವಿಜುವಲ್ ಅಂದರೆ ಬರೀ ಎಕ್ಸನ್ನ ಮಾತ್ರ ಕೊಟ್ಟಿರ್ತಾನೆ. ಅದೇನೇ ಡಿಸ್ಕ್ರೀಟ್ ಸೀರೀಸ್ ಅಂದರೆ, ನಿಮಗೆ ಎಕ್ಸ್ ವ್ಯಾಲ್ಯೂನು ಕೊಟ್ಟಿರ್ತಾನೆ, ಎಫ್ ವ್ಯಾಲ್ಯೂನು ಕೊಟ್ಟಿರ್ತಾನೆ. ಓಕೆನಾ? ಕ್ವಶನಲ್ಲೇ ಕೊಟ್ಟಿರ್ತಾನೆ ನಿಮಗೆ ಎಕ್ಸ್ ವ್ಯಾಲ್ಯೂನು ಕೊಟ್ಟಿರ್ತಾನೆ, ಎಫ್ ವ್ಯಾಲ್ಯೂನು ಕೊಟ್ಟಿರ್ತಾನೆ. ನೆಕ್ಸ್ಟ್ ಕಂಟಿನ್ಯೂಯಸ್ ಸೀರೀಸ್. ನಿಮಗೆ ಪ್ರಾಬ್ಲಮ್ ಮಾಡೋದೇ ಅರ್ಥ ಆಗುತ್ತೆ, ಬಟ್ ಕ್ವಶನ್ನ ನೀವು ಫಸ್ಟು ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕೆ ನಾನು ಇದನ್ನು ತೋರಿಸ್ತಿರೋದು. ಕಂಟಿನ್ಯೂಯಸ್ ಸೀರೀಸ್ ಅಂದರೆ ನಿಮಗೆ ಲೈಕ್ ಹೆಂಗೆ ಕೊಟ್ಟಿರ್ತಾನೆ ಅಂದರೆ, ಕ್ವಶನಲ್ಲಿ ಎಕ್ಸ್ ಬಂದ್ಬಿಟ್ಟು 10 to 20, 20 to 30 ನೀವು ನೋಡಿರ್ತೀರ ಅನಿಸುತ್ತೆ. ಸ್ಕೂಲ್ ಟೈಮಲ್ಲಿ ನಿಮಗೆಲ್ಲ ಹಿಂಗೆ ಬರ್ತಾಯಿತ್ತು. ಓಕೆನಾ? ಇದನ್ನು ಈ ಥರ ಕೊಡ್ತಾನೆ, ಮತ್ತು ಎಫ್ ವ್ಯಾಲ್ಯೂನ ಕೊಡ್ತಾನೆ. ಇದೆರಡನ್ನ ಇಟ್ಕೊಂಡು ನಾವು ಮುಂದೆ ಏನು ಬರುತ್ತೋ ಅದನ್ನು ಏನು ಮಾಡಬೇಕು, ನಾವೇ ಐಡೆಂಟಿಫೈ ಮಾಡ್ಕೊಳ್ಬೇಕು. ಆಯಿತಾ? ಇವಾಗ ಕಂಟಿನ್ಯೂಯಸಲ್ಲಿ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಎಕ್ಸ್ಕ್ಲೂಸಿವ್, ಇನ್ಕ್ಲೂಸಿವ್ ಅಂತ ಇದೆ ಅಂತ. ಸೊ ಕಂಟಿನ್ಯೂಯಸಲ್ಲಿ ನಿಮ್ಗೇನು ಕೇಳಲ್ಲ. ಕ್ವಶನಲ್ಲಿ ಏನು ಮಾಡ್ತಾನೆ, ಎಕ್ಸ್ಕ್ಲೂಸಿವ್ ಅಂತ ಕೇಳಿದಾಗ
ನೀವೇನು ಮಾಡ್ತೀರಾ, ಇವಾಗ 10 to 20 ಅಂತ ಇದೆ ಅಂದ್ಕೊಳ್ಳಿ. ಇದು ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಎಕ್ಸ್ಕ್ಲೂಸಿವ್ನಲ್ಲಿ ಏನು ಮಾಡ್ತೀರಾ, 10 to 20, 20 to 30 ಅಂತ ಡೈರೆಕ್ಟಾಗಿ ತೊಗೋತೀರ. ಅದೇ ಇನ್ಕ್ಲೂಸಿವಲ್ಲಿ ಏನು ಮಾಡ್ತೀರಾ, ಇನ್ಕ್ಲೂಸಿವ್ ಅಂತ ಏನು ಮಾಡ್ತೀರಾ ನೀವು, 10 to 20 ಅಂತ ಇದೆ ಅಲ್ವಾ, 9.5 to 19.5 ಅರ್ಥ ಆಯ್ತಾ, ಹೀಗೆ ತೊಗೋತೀರ ನೀವು. 19.5 ಅಲ್ಲ, 20.5. ಇವಾಗ ಇಲ್ಲಿ ಹಿಂಗಿದೆ ಅಲ್ವಾ, 19.5 to 31.5. ಈಗ 10 to 20 ಅಂತ ಕೊಟ್ಟಿದ್ದೆ, ನಾವೇನು ಮಾಡ್ತೀವಿ, ಲೋವರಲ್ಲಿ ಹಾಫನ್ನು ಮೈನಸ್ ಮಾಡ್ತೀವಿ, ಅಪ್ಪರ್ ಲಿಮಿಟ್ ಲೆವೆಲಲ್ಲಿ ಹಾಫನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. 10 to 20 ಎಕ್ಸ್ಕ್ಲೂಸಿವಲ್ಲಿ ಹಾಗೆ ತೊಗೋತೀವಿ, 10 to 20, 20 to 30, ಇನ್ನು 30 to 40 ಹೀಗೆ ತೊಗೋತೀವಿ. ಆದರೆ ಇಲ್ಲೇನು ಮಾಡ್ತೀವಿ ಅಂದರೆ 9.5 to 20.5, ಇಲ್ಲಿ ಹಾಫನ್ನು ಕಮ್ಮಿ ಮಾಡ್ತೀವಿ, ಇಲ್ಲಿ ಹಾಫನ್ನು ಜಾಸ್ತಿ ಮಾಡ್ತೀವಿ. ಇಲ್ಲಿ 19.5 to 31.5 ಈ ಥರ ತೊಗೊಳ್ತೀವಿ. ಓಕೆನಾ. ಇವಾಗ ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಆಯಿತು. ನೆಕ್ಸ್ಟ್ ಏನಿದೆ, ಓಪನ್ ಎಂಡ್ ಕ್ಲಾಸ್ ಇದೆ. ಏನು, ಓಪನ್ ಎಂಡ್ ಕ್ಲಾಸ್. ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೊಡ್ತಾನೆ ಗೊತ್ತಾ ನಿಮಗೆ, ಇದರಲ್ಲಿ ಹೆಂಗಿರುತ್ತೆ ಕ್ವಶನ್ಸ್ ಅಂದರೆ ಲೆಸ್ ದೆನ್ 10, ಲೆಸ್ ದೆನ್ 10, ಲೆಸ್ ದೆನ್ 20, ಲೆಸ್ ದೆನ್ 30, ಲೆಸ್ ದೆನ್ 40 ಅಂತ ಕೊಟ್ಟರೆ ನಾವು ಅದನ್ನು ಓಪನ್ ಎಂಡ್ ಕ್ಲಾಸಲ್ಲಿ ನಾವು ಆ ಫಾರ್ಮುಲಾ ಹಾಕೊಂಡು ತೊಗೋತೀವಿ. ಹಾಗಾದರೆ ಕ್ಲೋಸ್ ಎಂಡ್ ಕ್ಲಾಸ್ ಅಂತ ಏನು, ಕ್ಲೋಸ್ ಎಂಡ್ ಕ್ಲಾಸ್ ಅಂದರೆ ಮೋರ್ ದೆನ್, ಇಲ್ಲೇನು ಬರುತ್ತೆ, ಲೆಸ್ ದೆನ್ 10 ಅಲ್ವಾ, ಇಲ್ಲಿ ಮೋರ್ ದೆನ್ 10, ಮೋರ್ ದೆನ್ 20 ಅಂತ ಬರುತ್ತೆ. ಮೋರ್ ದೆನ್ 10, ಮೋರ್ ದೆನ್ 20 ಅಂತ ನಿಮಗೆ ಕೇಳ್ತಾನೆ. ಇವಾಗ ಗೊತ್ತಾಯ್ತಲ್ಲ, ಅರ್ಥಮೆಟಿಕಲಿ ಮತ್ತು ವೆಯ್ಟೆಡ್ ಅರ್ಥಮೆಟಿಕ್ ಮೀನಲ್ಲಿ ನಿಮಗೆ 1 ಬರುತ್ತೆ. ಅದು ಫಾರ್ಮುಲಾ ವಿತ್ ಫಾರ್ಮುಲಾ ಈಸಿ ಇದೆ, ಹೇಳ್ಕೊಡ್ತೀನಿ. ಸೊ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್, ಎಕ್ಸ್ಕ್ಲೂಸಿವ್, ಇನ್ಕ್ಲೂಸಿವ್, ಓಪನ್, ಕ್ಲೋಸು, ಇದಿಷ್ಟು ಬರುತ್ತೆ. ಓಕೆನಾ. ಇದು ಬೈ ಮೀನಲ್ಲಿ ನಾನು ನಿಮ್ಗೆ ಹೇಳ್ತಿರೋದು, ಮೀನ್, ಮೀಡಿಯನ್, ಮೋಡ್. ತುಂಬ ಟೈಪ್ಸ್ ಇದೆ. ಆ್ಯಂಡ್ ಅದ್ರ ಜೊತೆ ಸ್ಟ್ಯಾಂಡರ್ಡ್ ಡಿವಿಯೇಷನು ಇದೆ. ಯಾಕಿದ್ದಲ್ಲಿ ಇಷ್ಟೊಂದಿದೆ ಅಂದರೆ 48 ಮಾರ್ಕ್ಸು, ಬೈ ಇದೊಂದು ಚಾಪ್ಟರ್ ನಿಮಗೆ 48 ಮಾರ್ಕ್ಸನ್ನು ಕವರ್ ಮಾಡುತ್ತೆ. ಇವಾಗ ಬನ್ನಿ 1 by 1 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ನೋಡಿ, ಕ್ವಶನ್ ಏನು ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್. ಇಲ್ಲೆಲ್ಲದೂ ಕೊಟ್ಟಿದ್ದಾನೆ ಇಂಡಿವಿಜುವಲ್ ಸೀರೀಸ್ ಅಂತ. ಇದು ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿರೋದು, ಬಟ್ ಕ್ವಶನಲ್ಲಿ ನಿಮಗೆ ಕೊಡೋದಿಲ್ಲ ಇಂಡಿವಿಜುವಲ್ ಸೀರೀಸ್ ಅಂತ. ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಅಂತ ಇದೆ. ಓಕೆನಾ. ಸೊ ಆವಾಗಲ ಈಗ ಅರ್ಥಮೆಟಿಕ್ ಮೀನ್, ಅದೇ ಬೇರೆ ಕ್ವಶನ್ ಅದೇ ಕ್ಯಾಲ್ಕುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್, ಇಲ್ಲಾಂದರೆ ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದ ಫಾಲೋಯಿಂಗ್ ಈ ಥರ ಕೇಳ್ತಾನೆ. ಇವಾಗ ಇಲ್ಲೇನು ಕೇಳಿದ್ದಾನೆ, ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್. ಇಲ್ಲೇನು ಕೊಟ್ಟಿದ್ದಾನೆ, ವ್ಯಾಲ್ಯೂ ಎಕ್ಸ್ 125, 128, 132, 135, 140, 148, 155, 157, 159, 161 ಇದಿಷ್ಟು ಕೊಟ್ಟಿದ್ದಾನೆ. ನಾನು ನಿಮ್ಗೆ ಏನಂದೆ, ಬೈ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದೆ, ಅದನ್ನು ನಾವೇನಂತ ಹೇಳ್ತೀವಿ, ಇಂಡಿವಿಜುವಲ್ ಸೀರೀಸ್ ಅಂತ ಹೇಳ್ತೀವಿ. ಏನು, ಬೈ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದೆ ಇಂಡಿವಿಜುವಲ್ ಸೀರೀಸ್ದು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಕಾಲಮ್ಸ್ ಹಾಕೊಳ್ಳೋಣ. ಇವಾಗ 2 ಕಾಲಮ್ಸ್ ತೊಗೊಳ್ಳೋಣ. ಇದನ್ನು ನಾವೇನಂತ ಹೇಳ್ತೀವಿ, ಸೀರಿಯಲ್ ನಂಬರ್ ಅಂತ ತೊಗೋತೀವಿ. ಏನಂತ, 1, 2, ಫಸ್ಟ್ ಇದು ತೊಗೊಬಿಡೋಣ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 125, 128, 132, 135, 140, 148, 155, 157, 159, 161. ಇವಾಗ ಇದು 3, 4, 5, 6, 7, 8, 9, 10 ಇದೆ. ಇವಾಗ ಎನ್ ವ್ಯಾಲ್ಯೂನ ನಾವು ಎಷ್ಟಿದೆ, ಇಲ್ಲಿ 10 ಇದೆ. 1, 2, 3, 4, 5, 6, 7, 8, 9, 10 ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ, 10 ಆಗುತ್ತೆ. ಇವಾಗ ಎಕ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ನಮಗೆ ಏನಂತ ಹೇಳ್ತೀವಿ, ಅದನ್ನು ಎಕ್ಸ್ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಅಂತ ಹೇಳ್ತೀವಿ. ಓಕೆನಾ, ಸಿಗ್ಮಾ ಎಕ್ಸ್ ಅಂತ ಹೇಳ್ತೀವಿ. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1440 ಬರುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಸಿಗ್ಮಾ ಎಕ್ಸ್ ಅಂತ ಹೇಳ್ತೀವಿ. ಇವಾಗ ಇದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಫಾರ್ಮುಲಾ ಅಂದರೆ, ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇದೆಷ್ಟಿದೆ, ಸಮೇಷನ್ ಎಕ್ಸು 1440 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ, 10 ಇದೆ. ಇವಾಗ ಡಿವೈಡ್ ಮಾಡಿದ್ರೆ ನಮಗೆ 144 ಬರುತ್ತೆ ಆನ್ಸರ್. ಇದು ಇಷ್ಟೇ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ನೋಡೋಣ, ನಿಮಗೆ ಕಂಪ್ಲೀಟಾಗಿ ಗೊತ್ತಾಗೋಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮಂತ್ಲಿ ಇನ್ಕಮ್ ಆಫ್ 10 ಫ್ಯಾಮಿಲಿ ಆಫ್ ಸರ್ಟನ್ ಲೊಕ್ಯಾಲಿಟಿ ಆರ್ ಗಿವನ್, ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್.
850, 700, 840, 750, 500, 800, 420, 2500, 2300, 1500 ಏನೋ ಅರ್ಥಮೆಟಿಕ್ ಮೀನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮ್ಗೆ ಏನು ಮಾಡಿದ್ದಾನೆ, ಬೈ ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಫ್ಯಾಮಿಲಿ ಅಂತ ತಗೊಳ್ಳಿ. ಏನು 1 2 3 4 5 6 7 8 9 10. ಇಲ್ಲಿ 10 ಅಮೌಂಟ್ ಇದೆ, ಸೊ ಅದಕ್ಕೆ 10 ತೊಗೊಂಡಿದ್ದೀವಿ. 20 ಅಮೌಂಟ್ ಇದೆ, 20ವರೆಗೂ ನೀವು ತೊಗೊಂಡೋಗ್ಬೇಕಾಗುತ್ತೆ. ಇನ್ಕಮ್ ಇದನ್ನು ಏನಂತ ಹೇಳ್ತೀವಿ, ಎಕ್ಸ್ ಅಂತ ಹೇಳ್ತೀವಿ. 850, 700, 840, 750, 500, 800, 420, 2500, 2300, 1500. ಇವಾಗ ಎನ್ ವ್ಯಾಲ್ಯೂ ಎಷ್ಟಿದೆ, 10 ಇದೆ. ಸಮೇಷನ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 11,160 ಬರುತ್ತೆ. ಇವಾಗ ಫಾರ್ಮುಲಾ ಏನಿತ್ತು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮೇಷನ್ ಎಕ್ಸ್ ಎಷ್ಟಿದೆ, 11,160 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1116 ಬರುತ್ತೆ. ಇವಾಗ ನಿಮಗೆ ಇಂಡಿವಿಜುವಲ್ ಸೀರೀಸ್ ಏನಾದರೂ ಡೌಟ್ ಇದೆಯಾ ಅರ್ಥಮೆಟಿಕ್ ಮೀನಲ್ಲಿ, ಏನೂ ಇಲ್ಲ ಅಲ್ವಾ, ಇಷ್ಟೇ ಕೊಟ್ಟಿರ್ತಾನೆ. ಏನಂದರೆ ಎಕ್ಸ್ ವ್ಯಾಲ್ಯೂ ಮಾತ್ರ ಕೊಟ್ಟಿರ್ತಾನೆ. ಸೊ ನಾವೇನು ಮಾಡ್ತೀವಿ, ಎಕ್ಸನ್ನ ಮಾತ್ರ ಇದಿಷ್ಟು ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ ನಂಬರ್ಸನ್ನು ಡಿವೈಡ್ ಮಾಡಿದ್ರೆ ಬರುತ್ತೆ ಇಂಡಿವಿಜುವಲ್ ಸೀರೀಸ್. ಈಗ ಡಿಸ್ಕ್ರೀಟ್ ಸೀರೀಸ್ನ ನೋಡೋಣ. ಇವಾಗ ಡಿಸ್ಕ್ರೀಟ್ ಸೀರೀಸ್ ನೋಡೋಣ. ಇವಾಗ ನಾನು ನಿಮ್ಗೇನು ಹೇಳಿದ್ದೆ, ಕ್ವಶನಲ್ಲಿ ಏನಂದರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ ವೈ ವ್ಯಾಲ್ಯೂನ ಅವನೇ ಕೊಟ್ಟಿರ್ತಾನೆ. ಬೈ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದೆ, ಅದು ಇಂಡಿವಿಜುವಲು. ಎಕ್ಸ್ ಪ್ಲಸ್ ವೈ ಅವ್ನು ಕೊಟ್ಟಿದ್ದೆ ಡಿಸ್ಕ್ರೀಟ್ ಸೀರೀಸ್ ಅಂತ. ಇವಾಗ ಕ್ವಶನ್ ಬರ್ಕೊಳ್ಳೋಣ. ಇವಾಗ ಇಲ್ಲಿ ಕ್ವಶನ್ ನೋಡಿ ಹೇಗಿದೆ, ಫಾಲೋಯಿಂಗ್ ಆರ್ ದ ಮಾರ್ಕ್ ಒಬ್ಟೈನ್ ಬೈ ದ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್. ಇಲ್ಲೇನು ಕೊಟ್ಟಿದ್ದಾನೆ, ಇಲ್ಲೇನಾದರೂ ಪರ್ಟಿಕ್ಯುಲರ್ ಕೊಟ್ಟಿದ್ದಾನೆ, ಡಿಸ್ಕ್ರೀಟ್ ಸೀರೀಸ್ ಅಂತ ಕೊಟ್ಟಿಲ್ಲ. ಬೈ ಮೀನ್ ಅಂತ ಹೇಳೋದನ್ನ ನೋಡೇ ನಾವು ಮೀನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲೇ ಕೊಟ್ಟಿದ್ದಾನೆ ಮಾರ್ಕ್ಸು, ನಂಬರ್ ಆಫ್ ಸ್ಟೂಡೆಂಟ್ 35 ಮಾರ್ಕ್ಸನ್ನ 3 ಜನ ತೊಗೊಂಡವ್ರೆ, 40 ಮಾರ್ಕ್ಸ್ನ 8 ಮೆಂಬರ್ಸು, 45ನ 12 ಮೆಂಬರ್ಸ್, 50 ಮಾರ್ಕ್ಸ್ನ 9 ಮೆಂಬರ್ಸ್, 55 4 60 7 65 15 75 75 10 80 7 85 5 93 95 2. ಅರ್ಥ ಆಯ್ತಲ್ವಾ? ಇದೇನಾಗುತ್ತೆ ನಿಮಗೆ, ಎಕ್ಸ್ ವ್ಯಾಲ್ಯೂ ಆಗುತ್ತೆ, ಇದೇನಾಗುತ್ತೆ ಎಫ್ ವ್ಯಾಲ್ಯೂ ಆಗುತ್ತೆ. ಇಲ್ಲಿ ನೋಡಿ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಡಿಸ್ಕ್ರೀಟ್ ಸೀರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ಇಲ್ಲಿ ನೋಡಿ 3 ಕಾಲಮ್ಸ್ ತೊಗೋಬೇಕು ನಾವು. ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟು, ಎಕ್ಸು ಎಫ್ಫು, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಫ್ ಎಕ್ಸ್ ಬರುತ್ತೆ. ಎಫ್ ಮತ್ತು ಎಕ್ಸ್ ಹೆಂಗೆ ಬರುತ್ತೆ, ಎಕ್ಸ್ ಇಂಟು ಎಫ್ ಮಾಡಿದ್ರೆ ನಮಗೆ ಎಫ್ ಎಕ್ಸ್ ಬರುತ್ತೆ. ಓಕೆನಾ, ಮಲ್ಟಿಪ್ಲೈ ಮಾಡಬೇಕು. ಇವಾಗ ಮಾರ್ಕ್ಸ್ ಎಷ್ಟಿದೆ, 35 40 45 50 55 60 65 70 75 80 85 90 95 ಇದೆ. ಓಕೆನಾ. ಇವಾಗ ನಂಬರ್ ಆಫ್ ಸ್ಟೂಡೆಂಟ್ಸು 3 8 12 9 4 7 15 5 10 7 5 3 2. ಇವಾಗ ಎಫ್ ಎಕ್ಸ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, 35 ಇಂಟು 3 ಮಾಡಿದ್ರೆ ನಮಗೆ ಎಫ್ ಎಕ್ಸ್ ಬರುತ್ತೆ. ಎಷ್ಟು ಬರುತ್ತೆ, 35 ಇಂಟು 3. 35 ಇಂಟು 3 ಮಾಡಿದ್ರೆ ನಮಗೆ 105 ಬರುತ್ತೆ. ಓಕೆನಾ. ಅದೇ ಥರ 40 ಇಂಟು 8, 45 ಇಂಟು 12, ಇದೇ ಥರ ಎಲ್ಲದಕ್ಕೂ ಮಾಡ್ಕೊಂಡು ಹೋಗಬೇಕು. ನೀವು ಬರ್ಕೊಳ್ಳಿ. ಇವಾಗ 35 ಇಂಟು 3 ಮಾಡಿದ್ರೆ ನಮಗೆ 105 ಬರುತ್ತೆ. 40 ಇಂಟು 8 ಮಾಡಿದ್ರೆ 320, 45 ಇಂಟು 12 ಮಾಡಿದ್ರೆ 540, 450. ನೀವು ಮಾಡಿ 220, 420, 975, 350, 750, 560, 425, 270, 190. ಅರ್ಥ ಆಯ್ತಲ್ವಾ? ಎಕ್ಸು ಪ್ಲಸ್ ಎಫನ್ನ ಇಂಟು ಮಾಡಿದ್ರೆ ನಮಗೆ ಎಫ್ ಎಕ್ಸ್ ಬರುತ್ತೆ. ಇವಾಗ ನಾವು ಇಂಡಿವಿಜುವಲಲ್ಲಿ ಕೌಂಟ್ ಮಾಡ್ತಿದ್ವಿ, 1 2 3 4 5 6 7 ಅಂತ 10 ಗಂಟೆ ಇತ್ತು, ಅದಕ್ಕೆ n = 10 ಅಂತ ತೊಗೋತಿದ್ವಿ. ಬಟ್ ಇಲ್ಲೇನು ಮಾಡ್ತೀವಿ ಅಂದರೆ, ಎಫನ್ನ ಟೋಟಲ್ ಮಾಡಿದ್ರೆ ನಮಗೆ ಏನು ವ್ಯಾಲ್ಯೂ ಸಿಗುತ್ತೆ. ಎಷ್ಟಿದೆ, 3 + 8 + 12 + 9 + 4 + 7 + 15 + 15 + 5 + 10 + 7 + 5 + 3 + 2 ಮಾಡಿದ್ರೆ ನಮಗೆ 90 ಬಂತು. ಓಕೆನಾ. ಇವಾಗ ಸಮೇಷನ್ ಎಫ್ ಎಕ್ಸ್ ಮಾಡಿದ್ರೆ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, ಸಮೇಷನ್ ಎಫ್ ಎಕ್ಸ್ ಬರುತ್ತೆ. ಸೊ ಎಷ್ಟು, 105 + 320 + 540 + 450 + 220 + 420 + 975 + 350 + 750 + 560 +
425 ಪ್ಲಸ್ 270 ಪ್ಲಸ್ 190 ಮಾಡಿದ್ರೆ ನಮಗೆ 5557 ಬರ್ತಾ ಇದೆ. ಎಷ್ಟು? 5575. ಓಕೆನಾ? ಇವಾಗ ಇದು ಫಾರ್ಮುಲಾ ಏನಂದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮೇಷನ್ ಎಫ್ ಎಕ್ಸ್ ಎಷ್ಟಿದೆ? 5575 ಇದೆ. ಡಿವೈಡೆಡ್ ಬೈ 90 ಮಾಡಿದೆ ನಮಗೆ ಎಕ್ಸ್ ಬಾರು ಎಷ್ಟು ಬರ್ತಿದೆ? 61.94 ಬರ್ತಾ ಇದೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಡುತ್ತೆ. ಇದು ಫಸ್ಟ್ ಪ್ರಾಬ್ಲಮ್ಮು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಏನು ಕೊಟ್ಟಿದ್ದಾನೆ? ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇದು ಡಿಸ್ಕ್ರೀಟ್ ಸೀರೀಸಲ್ಲೇ ಇನ್ನೊಂದು ಕ್ವಶನು. ಸೈಜ್ ಆಫ್ ಐಟಮ್ 4, 6, 8, 10, 12, 14, 16. ಫ್ರೀಕ್ವೆನ್ಸಿ 2, 4, 5, 3, 2, 1, 4. ಓಕೆನಾ? ಇವಾಗ ಕಾಲಮ್ಸ್ ಹಾಕೊಳ್ಳೋಣ. ಇವಾಗ ತೊಗೊಳ್ಳೋಣ. ಏನು ಫಸ್ಟು? ಎಕ್ಸು, ಎಫು, ಎಫ್ ಎಕ್ಸು ಎಷ್ಟಿದೆ? 4, 6, 8, 10, 12, 14, 16 ಇದೆ. ಎಫು 2, 4, 5, 3, 2, 1, 4 ಇದೆ. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. ನಮಗೆ ಎಷ್ಟು ಬರುತ್ತೆ ಇಲ್ಲಿ? ಎನ್ ವ್ಯಾಲ್ಯೂ 21 ಬರುತ್ತೆ. ಇವಾಗ 2, 4 2s 8, 6 4s 24, 8 5s 40, 10 3s 30, 12 4s 24, 14 1s 14, 16 4s 64. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ಸಮೇಷನ್ ಎಫ್ ಎಕ್ಸ್ ಬರುತ್ತೆ ನಮಗೆ 8 ಪ್ಲಸ್ 24 ಪ್ಲಸ್ 40 ಪ್ಲಸ್ 30 ಪ್ಲಸ್ 24 ಪ್ಲಸ್ 14 ಪ್ಲಸ್ 64 ಮಾಡಿದ್ರೆ ನಮಗೆ 204 ಬರುತ್ತೆ. ಎಷ್ಟು? 204 ಬರುತ್ತೆ ಎನ್ ವ್ಯಾಲ್ಯೂ. ಸಮೇಷನ್. ಇವಾಗ ಫಾರ್ಮುಲಾ ಏನಿದೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. 204 ಡಿವೈಡೆಡ್ ಬೈ 21 ಮಾಡುತ್ತೆ. ಎಕ್ಸ್ ಬಾರ್ ಎಷ್ಟು ಬರುತ್ತೆ? 204 ಡಿವೈಡೆಡ್ ಬೈ 21 ಮಾಡಿದ್ರೆ 9.7 ಬರುತ್ತೆ. ಇವಾಗ ಡಿಸ್ಕ್ರೀಟ್ ಸೀರೀಸಲ್ಲಿ ಅರ್ಥಮೆಟಿಕ್ ಸೀರೀಸಲ್ಲಿ ಅರ್ಥ ಆಯ್ತಲ್ವ? ಇವಾಗ ಕಂಟಿನ್ಯೂಸ್ ಸೀರೀಸ್ನ ನೋಡೋಣ. ಕಂಟಿನ್ಯೂಸ್ ಸೀರೀಸಲ್ಲಿ ನಾವಿವಾಗ ಫಸ್ಟು ಯಾವುದು ಮಾಡೋಣ? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಕಂಟಿನ್ಯೂಸ್ ಸೀರೀಸ್ ಅಂತ ಏನು ಹೇಳಿ 0 to 10, 10 to 20, 20 to 30 ಅಂತ ಬಂದಿದ ತಕ್ಷಣ ನೀವೇ ಅನಲೈಸ್ ಮಾಡ್ಕೋಬೇಕು. ಇದು ಏನಂತ? ಇದು ಕಂಟಿನ್ಯೂಯಸ್ ಸೀರೀಸ್ ಅಂತ ನಿಮಗೆ ಗೊತ್ತಾಗಬೇಕು. ಓಕೆನಾ? ಇವಾಗ ಕ್ವಶನ್ ತೊಗೊಳ್ಳೋಣ. ಇವಾಗ ಫಸ್ಟು ಎಕ್ಸ್ಕ್ಲೂಸಿವ್ ಮಾಡ್ತಿದ್ದೀನಿ. ಇದೊಂದು 2 ಪ್ರಾಬ್ಲಮ್ ಮಾಡೋಣ, ಆಮೇಲೆ ಇನ್ಕ್ಲೂಸಿವ್ 2 ಪ್ರಾಬ್ಲಮ್ ಮಾಡೋಣ. ಆ ಥರ ಮಾಡ್ಕೊಂಡು ಹೋಗೋಣ, ಸೊ ನಿಮಗೂ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾನೇನು ಹೇಳಿದ್ದೆ ನಿಮಗೆ? ಇನ್ ಕೇಸ್ 0 to 10 ಅಂತ ಕೊಟ್ಟಿದ್ದೆ, ಹೀಗೆ ತೊಗೋತೀವಿ. ಅದೇ ಇನ್ಕ್ಲೂಸಿವಲ್ಲಿ ಏನು ಮಾಡ್ತೀವಿ? ಹ್ಯಾಸ್ ಇಟ್ ಈಸ್ ತೊಗೊಳ್ಳೋದಿಲ್ಲ. ಲೋವರ್ ಲಿಮಿಟಲ್ಲಿ ಹಾಫನ್ನು ಲೆಸ್ ಮಾಡ್ತೀವಿ, ಅಪ್ಪರ್ ಲಿಮಿಟಲ್ಲಿ ಹಾಫನ್ನು ಆ್ಯಡ್ ಮಾಡ್ತೀವಿ. ಈ ಪೋರ್ಷನ್ನ ಏನಂತ ಹೇಳ್ತೀವಿ? ಲೋವರ್ ಲೆವೆಲ್ ಅಂತ ಹೇಳ್ತೀವಿ. ಇದು ಅಪ್ಪರ್ ಲೆವೆಲ್. ಇದು ಲೋವರ್ ಲೆವೆಲು, ಇದು ಅಪ್ಪರ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಮತ್ತು ಇನ್ಕ್ಲೂಸಿವ್ನಲ್ಲಿ ಅವನು 2 ಫಾರ್ಮ್ ಮಾಡಿ ಅಂದು ನೀವು ಮಾಡಬೇಕಾಗುತ್ತೆ. ಯಾಕಂದರೆ 2ರಲ್ಲೂ ಆನ್ಸರ್ಸ್ ನಿಮಗೆ ಸೇಮೇ ಬರುತ್ತೆ. ಏನು? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮತ್ತು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲಲ್ಲಿ ಆನ್ಸರ್ಸು ಯಾವತ್ತಿದ್ದು ಸೇಮೇ ಬರುತ್ತೆ. ಓಕೆನಾ? ಇವಾಗ ಇದು ಎಕ್ಸ್ಕ್ಲೂಸಿವ್ ಅಂತ ಅವನೇ ಕೊಟ್ಟಿದ್ದಾನೆ. ಏನಿದೆ? ಮಾರ್ಕ್ಸ್ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 5, 10, 20, 40, 30, 20, 10, 4 ಈ ಥರ ಕೊಟ್ಟಿದ್ದಾನೆ. ನೀವು ಇನ್ಕ್ಲೂಸಿವಲ್ಲಿ ಮಾಡೋದು ಸೇಮ್ ಆನ್ಸರ್ ಬರುತ್ತೆ, ಎಕ್ಸ್ಕ್ಲೂಸಿವಲ್ಲಿ ಮಾಡೋದು ಸೇಮ್ ಆನ್ಸರ್ ಬರುತ್ತೆ. ಇವಾಗ ನಾವು ಎಕ್ಸ್ಕ್ಲೂಸಿವಲ್ಲಿ ಮಾಡೋಣ. ಓಕೆನಾ? ಏನು ಬರುತ್ತೆ ಕಾಲಮ್ ನಿಮಗೆ? ಇವಾಗ ನೋಡಿ, ಇದರಲ್ಲಿ ಇಷ್ಟು ಕಾಲಮ್ಸ್ ಬರುತ್ತೆ. ಏನಿದೆ? ಮಾರ್ಕ್ಸ್ ಇದೆ, ಮಿಡ್ ವ್ಯಾಲ್ಯೂ ಇದೆ, ಫ್ರೀಕ್ವೆನ್ಸಿ ಇದೆ ಮತ್ತು ಎಫ್ ಎಕ್ಸ್ ಇದೆ. ಇವಾಗ ಮಾರ್ಕ್ಸ್ ಎಷ್ಟಿದೆ ಇಲ್ಲಿ? 0 to 10, 20 to 20, 20 to 30, 30 to 40, 40 to 50, 50 to 60, 60 to 70,
70 to 80. ಓಕೆನಾ. ಫ್ರೀಕ್ವೆನ್ಸಿ ಎಷ್ಟಿದೆ ಇಲ್ಲಿ? 5, 10, 20, 40, 30, 20, 10, 4 ಇದೆ. ಇವಾಗ ಮಿಡ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಲೋವರ್ ಲೆವೆಲ್ ಪ್ಲಸ್ ಅಪ್ಪರ್ ಲೆವೆಲ್ ಡಿವೈಡೆಡ್ ಬೈ 10, 2. ಹೇಗೆ? ಇದು ಫಸ್ಟ್ ಒಂದು ತೋರಿಸ್ತೀನಿ ನೋಡಿ. 0 + 10 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 2 1s 2 5s. ಸೊ ಎಷ್ಟು ಬರುತ್ತೆ? ಎಕ್ಸ್ ವ್ಯಾಲ್ಯೂ 5 ಬರುತ್ತೆ. ಇದು 10 + 20 ಡಿವೈಡೆಡ್ ಬೈ 2, 20 + 30 ಡಿವೈಡೆಡ್ ಬೈ 2, 30 + 40 ಡಿವೈಡೆಡ್ ಬೈ 2, 40 + 50 ಡಿವೈಡೆಡ್ ಬೈ 2. ಎಲ್ಲದಕ್ಕೂ ಇದೇ ಥರ ಮಾಡ್ಕೊಂಡು ಹೋಗಿ ಅದು ಬರುತ್ತಲ್ಲ ನಿಮ್ಗೆ ಆನ್ಸರು, ಅದನ್ನು ನಾವೇನಂತ ಹೇಳ್ತೀವಿ? ಎಕ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇವಾಗ ಇದೆಷ್ಟು ಬರುತ್ತೆ? ಇದೆಷ್ಟು ಬಂತು? ಫಸ್ಟ್ ಒನ್ 5 ಬಂತು, ಇದು 15 ಬರುತ್ತೆ, ಇದು 25 ಬರುತ್ತೆ, ಇದು 35, 45, 55, 65, 75. ಓಕೆನಾ. ಎಕ್ಸನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಎಫ್ ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ. ಸೊ ಎಫ್ ಎಕ್ಸ್ ಹೆಂಗೆ ನಾವು ಫೈಂಡ್ ಔಟ್ ಮಾಡ್ತೀವಿ? ಎಕ್ಸ್ ಪ್ಲಸ್ ಎಫ್ ಪ್ಲಸ್ ಎಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5 5s 25, 15 10s 150, 25 20s 500, 35 40s 1400, 45 30s 1350, 55 20s 1100, 65 10s 650, 75 4s 300. ಇದು ಯಾವುದು? ಎಕ್ಸ್ಕ್ಲೂಸಿವ್. ಕ್ವಶನ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗಬೇಕು. ಪ್ರೋಸೆಸ್ ಎಲ್ಲ ಸೇಮು, ತುಂಬ ಈಸಿ ಇದೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಏನಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವುದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಇದನ್ನು ಮಾತ್ರ ತಿಳ್ಕೊಳ್ಳಿ. ಓಕೆನಾ. ಇವಾಗ ನಾವೇನು ಎಫ್ನ ಏನಂತ ಹೇಳ್ತೀವಿ? ಟೋಟಲ್ ಮಾಡಿದ್ರೆ ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 139 ಬರುತ್ತೆ. ಎಫ್ ಎಕ್ಸ್ನ ಸಮೇಷನ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 5475 ಬರುತ್ತೆ. ಇವಾಗ ಫಾರ್ಮುಲಾ ಏನು? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. 5475 ಡಿವೈಡೆಡ್ ಬೈ 139 ಮಾಡಿದ್ರೆ ಎಕ್ಸ್ ಬಾರ್ ನಮ್ಗೆ ಎಷ್ಟು ಬರುತ್ತೆ? 39.139 ಬರುತ್ತೆ. ಈಸಿ ಇದೆ ಅಲ್ವಾ ಪ್ರಾಬ್ಲಮ್ಮು? ಏನಾದರೂ ಇದೆಯಾ ತಲೆ ಕೆಡಿಸ್ಕೊಳ್ಳೋಂಥದ್ದು? ಏನೂ ಇಲ್ಲ. ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ನಲ್ಲಿ, ಇನ್ನೊಂದು ಪ್ರಾಬ್ಲಮ್ಮು. ಓಕೆನಾ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ? ಕ್ಯಾಲ್ಕುಲೇಟ್ ದ ಆವರೇಜ್ ಮಾರ್ಕ್ಸ್ ಫ್ರಮ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಏನು ಕೊಟ್ಟಿದ್ದಾನೆ? ಮಾರ್ಕ್ಸು ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾನೆ. 0 to 5, 5 to 10, 10 to 15, 15 to 20, 20 to 25, 25 to 30, 30 to 35. ಇದು ಇನ್ನು ಅದೇ ಕಂಟಿನ್ಯೂಷನು, ಸ್ಪೇಸ್ ಇಲ್ಲ ಅಂತ ಬರ್ದಿರೋದು. ಓಕೆನಾ. ಸೊ 0 to 5ಗೆ ಎಷ್ಟು? 2 ಮೆಂಬರ್ಸು. 5 to 10 ಎಷ್ಟು ಮೆಂಬರ್ಸು ಸ್ಕೋರ್ ಮಾಡಿದ್ದಾರೆ? 4 ಮೆಂಬರ್ಸು. ಇವಾಗ ಇದು ತೊಗೊಳ್ಳೋಣ. 0 to 5, 5 to 10, 10 to 15, 15 to 20, 20 to 25, 25 to 30, 30 to 35. ಇವಾಗ ಎಕ್ಸ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು? 0 + 5 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 2.5 ಬರುತ್ತೆ. ಇದೆರಡನ್ನು ಆ್ಯಡ್ ಮಾಡಿ 2 ಜೊತೆಗೆ ಡಿವೈಡ್ ಮಾಡಿದ್ರೆ ಸೆಕೆಂಡ್ ಒಂದು 7.5, 12.5, 17.5, 22.5, 27.5, 32.5. ಓಕೆನಾ. ಇವಾಗ ಎಫ್ ಎಷ್ಟಿದೆ? 2 4 2 4 5 3 2 4 5, 2 4 5 3 2 4 5. ಓಕೆನಾ. ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 2 + 4 + 5 3 2 4 ನಮಗೆ 25 ಬರುತ್ತೆ. ಇವಾಗ ಎಫ್ ಎಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? 2.5 × 2 ಮಾಡಿದ್ರೆ 5 ಬರುತ್ತೆ. 7.5 × 4 ಮಾಡಿದ್ರೆ 30 ಬರುತ್ತೆ. 12.5 × 5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 62.5, 52.5, 45, 110, 162.5. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಸಮೇಷನ್ ಎಫ್ ಎಕ್ಸ್ ಬರುತ್ತೆ. ಎಷ್ಟಿದೆ? 467.5 ಇದೆ. ಇವಾಗ ಫಾರ್ಮುಲಾ ಹಾಕೋಣ. ಎಷ್ಟಿದೆ? 467.5 ಡಿವೈಡೆಡ್ ಬೈ 25 ಮಾಡಿದ್ರೆ ಎಕ್ಸ್ ಬಾರ್ ನಮಗೆ 18.7 ಬರುತ್ತೆ. ಓಕೆನಾ. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ಇವಾಗ ಎಕ್ಸ್ಕ್ಲೂಸಿವ್ ಆಯ್ತಲ್ಲ. ಇವಾಗ ನೆಕ್ಸ್ಟು ಇನ್ಕ್ಲೂಸಿವ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ನಾನು ನಿಮ್ಗೆ ಏನಂದಿದೆ? ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂದರೆ ಏನು ಅಂದರೆ
ಲೋವರ್ ಲೆವೆಲಲ್ಲಿ ಹಾಫನ್ನ ಲೆಸ್ ಮಾಡಿ ಅಪ್ಪರ್ ಲೆವೆಲಲ್ಲಿ ಹಾಫನ್ನ ಆ್ಯಡ್ ಮಾಡೋವಂಥದ್ದು. ಹೇಗೆ ಇಲ್ಲೇನು ಕೊಟ್ಟಿದ್ದಾನೆ ಪ್ರಾಡಕ್ಟ್ 5, 9, 10, 14, 10 to 14, 15 to 19, 20 to 24, 25 to 29, 30 to 34, 35 to 9 ಕೊಟ್ಟಿದ್ದಾನೆ. ಇವಾಗ 5 to 9ನ ಹೆಂಗೆ ತೊಗೋತೀವಿ ಅಂದರೆ ನಾವು 4.5, 9ನ 9.5. ಇವಾಗ ಇದು 10 ಇರೋದು 9.5, 14 ಇರೋದು 14.5 ಅಂತ ತೊಗೊಳ್ತೀವಿ. 9.5, 14.5. ಇಲ್ಲಿ 14.5, 19.5. ಯಾಕೆ ಹೇಳಿ ಇಲ್ಲಿ 15 ಇದೆ, ಸೊ ಇಲ್ಲಿ 14.5, ಇಲ್ಲಿ 19 ಇದೆ, ಸೊ 19.5. ನೆಕ್ಸ್ಟು 19.5, 24.5, 24.5, 29.5, 29.5, 34.5, 34.5, 39.5. ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅರ್ಥ ಆಯ್ತಲ್ವ ನಿಮಗೆ? ಇವಾಗ ಇದರಲ್ಲಿ ಮಿಡ್ ಪಾಯಿಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು? ಮುಂಚೆ ಹೆಂಗೆ ಮಾಡ್ತಾಯಿದ್ವಿ, ಅಪ್ಪರ್ ಲೋವರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಿದ್ವಿ. ಇಲ್ಲೂ ಅಷ್ಟೇ 4.5 ಪ್ಲಸ್ 9.5 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7 ಬರುತ್ತೆ. ಓಕೆನಾ? ಅಲ್ಲಿ ಹೇಗೆ ಮಾಡ್ತಿದ್ವೋ ಇಲ್ಲೂ ಹಾಗೇ. ಬೇಕಂದರೆ ಇಲ್ಲೊಂದು ಮಾಡ್ತೀನಿ ನೋಡಿ. 4.5 ಕಾಣಿಸುತ್ತಾ? 4.5 ಪ್ಲಸ್ 9.5 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 7 ಬರುತ್ತೆ ಆನ್ಸರು. ಅದೇ ಥರ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೇಕು ನೀವು. ಇದಕ್ಕೆ 12 ಬರುತ್ತೆ, 17, 22, 27, 32, 37. ಇವಾಗ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಫ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಇಲ್ಲೇ ಕೊಟ್ಟಿದ್ದಾನೆ ನೋಡಿ. 15, 14, 17, 22, 8, 7, 11. ಓಕೆನಾ? ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟು? 15 ಪ್ಲಸ್ 14 ಪ್ಲಸ್ 17 ಪ್ಲಸ್ 22 ಪ್ಲಸ್ 9, 8 ಪ್ಲಸ್ 7 ಪ್ಲಸ್ 11, 94 ಬರುತ್ತೆ. ಇವಾಗ ಎಕ್ಸ್ ಎಫ್ ಇಂಟು ನಮಗೆ ಎಫ್ ಎಕ್ಸ್ ಎಷ್ಟಿದೆ? 105, 138, 259, 484, 216, 259, 407. ಇದಿಷ್ಟು ಆ್ಯಡ್ ಮಾಡಿದ್ರೆ ಸಮೇಷನ್ ಎಫ್ ಎಕ್ಸ್ ಎಷ್ಟು ಬರುತ್ತೆ? 128. 1928 ಡಿವೈಡೆಡ್ ಬೈ 94 ಮಾಡಿದ್ರೆ ನಮಗೆ ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು 20.51 ಬರುತ್ತೆ. ಇಲ್ಲಿ ನೋಡಿ ಏನು ಚೇಂಜ್ ಮಾಡಬೇಕು? ಇನ್ಕ್ಲೂಸಿವ್. ಅದೇ ನೀವು ಇದನ್ನು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ ಮಾಡಿ ಆನ್ಸರ್ ಇಷ್ಟೇ ಬರುತ್ತೆ. ಓಕೆನಾ? ಇನ್ಕ್ಲೂಸಿವ್ ಮೆಥಡಲ್ಲೂ ಸೇಮು, ಎಕ್ಸ್ಕ್ಲೂಸಿವಲ್ಲೂ ಸೇಮು. ಬಟ್ ಇಲ್ಲೇನು ಮಾಡ್ತೀವಿ? ಎಕ್ಸ್ಕ್ಲೂಸಿವ್ ಅಂತ ಅವ್ನು ಏನು ಕೊಟ್ಟಿರ್ತಾನೋ ಅದೇ ಹಾಕೋತೀವಿ. ಬಟ್ ಇದರಲ್ಲಿ ಏನು ಮಾಡ್ತೀವಿ? ಹಾಫನ್ನ ಲೆಸ್ ಮಾಡ್ತೀವಿ, ಹಾಫನ್ನ ಆ್ಯಡ್ ಮಾಡ್ತೀವಿ. ಇದೇ ಮೆಥಡಲ್ಲಿ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ? ಫೈಂಡ್ ಔಟ್ ದ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಪ್ರಾಫಿಟ್, ನಂಬರ್ ಆಫ್ ಕಂಪನಿ 4 to 7, 6, 8 to 11, 12 to 15, 16 to 19, 20 to 23, 24 to 27, 28, 31, 32, 35, 36, 39. ಫಸ್ಟು ಇದನ್ನು ಇವಾಗ 4 to 7 ಅಂತ ಇದೆಯಲ್ಲ, ಅದನ್ನೇನಂತ ತೊಗೋತೀವಿ? 3.5 to 7.5 ಅಂತ ತೊಗೊಳ್ತೀವಿ. 8 to 11 ಇರೋದು 7.5 to 11.5 ಅಂತ ತೊಗೊಳ್ತೀವಿ. ಇದೇ ಥರ ತೊಗೊಳ್ಳಿ ನೀವು. 11.5 to 15.5, 15.5 to 19.5, 19.5 to 23.5, 23.5, 23.5 to 27.5, 27.5 to 31.5, 31.5 to 35.5, 35.5 to 39.5. ಇವಾಗ ಮಿಡ್ ವ್ಯಾಲ್ಯೂನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 3.5 ಪ್ಲಸ್ 7.5 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 5.5 ಬರುತ್ತೆ. 7.5 to 11.5 ಅದನ್ನು ಮಾಡಿದ್ರೆ 9.5, 11.5, 17.5, 21.5, 25.5, 29.5. ನೆಕ್ಸ್ಟ್ ಇದು 33.5, 37.5 ಬರುತ್ತೆ. ಇವಾಗ ಎಫ್ ಎಕ್ಸ್ ಕೊಟ್ಟಿದ್ದಾನೆ ಕ್ವಶನಲ್ಲಿ 6, 10, 18, 30, 15, 12, 10, 6, 2. ಇವಾಗ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ.
ಎಫನ್ನ ಆ್ಯಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ, 109 ಬರುತ್ತೆ. ನೆಕ್ಸ್ಟು ಎಕ್ಸು ಎಕ್ಸ್ ಇಂಟು ಎಫ್ ಮಾಡಿದ್ರೆ ನಮಗೆ 33, 95, 207, 525, 322.5, 306, 295, 201, 75. Summation fx is equal to 2095.5, 9095.5 ಇದೆ. x bar is equal to summation fx divided by n. ಎಷ್ಟಿದೆ, 209.55 ಡಿವೈಡೆಡ್ ಬೈ 109 ಮಾಡಿದ್ರೆ fx ನಮಗೆ 19.22 ಬರುತ್ತೆ. ಓಕೆನಾ? ಇವಾಗ ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಅರ್ಥ ಆಯ್ತಲ್ಲ. ಇವಾಗ ಓಪನ್ ಮತ್ತು ಕ್ಲೋಸ್ ಎಂಡ್ ಕ್ಲಾಸ್ನ ನೋಡೋಣ. ಒಂದೊಂದು ಪ್ರಾಬ್ಲಮ್ ಮಾಡೋಣ, ಯಾಕಂದರೆ ಇದು ಅದೇ ಥರ ಸೇಮೇ ಇದೆ. ಸೊ ಜಸ್ಟು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೋಡಿ, ಓಪನ್ ಎಂಡ್ ಕ್ಲಾಸಸ್ಸಲ್ಲಿ ಏನು ಕೊಟ್ಟಿದ್ದಾನೆ, ಮಾರ್ಕ್ಸ್ ಬಿಲೋ ಅಂತ ಕೊಟ್ಟಿದ್ದಾನೆ. ಅದೇ ಬಿಲೋ 20, ಬಿಲೋ 30, ಬಿಲೋ 40, ಬಿಲೋ 50, ಬಿಲೋ 60, ಬಿಲೋ 70, ಬಿಲೋ 80, ಬಿಲೋ 90, ಬಿಲೋ 100. ಸೊ ಫಸ್ಟು ಅದನ್ನ ಏನು ಮಾಡೋಣ, ತೊಗೊಬಿಡೋಣ. ಇಲ್ಲಿ ಏನು, ಬಿಲೋ 20, ಬಿಲೋ 30, ಬಿಲೋ 40, ಬಿಲೋ 50, ಬಿಲೋ 60, ಬಿಲೋ 70, ಬಿಲೋ 80, ಬಿಲೋ 90, ಬಿಲೋ 100 ಇದೆ. ಫ್ರೀಕ್ವೆನ್ಸಿ ಎಷ್ಟಿದೆ, 10, 18, 25, 32, 43, 61, 67, 85, 100 ಇದೆ. ಓಕೆನಾ? ಇವಾಗ ಕ್ಲಾಸು ಅಂದರೆ ಏನಂದರೆ, ಇವಾಗ ಬಿಲೋ ಇದೆ ಅಲ್ವಾ, 20ಗೂ 30ಗೂ ಎಷ್ಟು ಡಿಫ್ರೆನ್ಸ್ ಇದೆ, 10 ಡಿಫ್ರೆನ್ಸ್ ಇದೆ. ಸೊ ನಾವು ಏನು ತೊಗೋತೀವಿ, 10 to 20, 20 to 30. ಅರ್ಥ ಆಯ್ತಲ್ವಾ? ಬಿಲೋ 20 ಅಂತಿದೆಯಲ್ವಾ, 20ಇಂದ 30ಗೆ ಎಷ್ಟು ಡಿಫ್ರೆನ್ಸ್ ಇದೆ, 10. 30ಇಂದ 40ಗೆ 10. ಸೊ ಅದನ್ನು ಏನಂತ ಕಾಮನ್ ಆಗಿ ತೊಗೋತೀವಿ, ಸಿ ಈಸ್ ಈಕ್ವಲ್ ಟು 10. 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. ಓಕೆನಾ? ಇದಿಷ್ಟು ಅರ್ಥ ಆಯ್ತಲ್ವ? ಇವಾಗ ಮತ್ತೆ ನಾವು ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಇವಾಗ ಫ್ರೀಕ್ವೆನ್ಸಿ ಹೇಗೆ ತೊಗೋತೀವಿ ಅಂದರೆ, ಇಲ್ಲಿ ನೋಡಿ, 10 - 18, 10 - 18 ಈಸ್ ಈಕ್ವಲ್ ಟು 10 ಅಲ್ವಾ. ನೆಕ್ಸ್ಟು 18 - 25, 18 - 25 ಎಷ್ಟು ಬರುತ್ತೆ, 8 ಬರುತ್ತೆ. ವೆಯ್ಟ್, ಅಲ್ಲ, ಫಸ್ಟು 10 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಇವಾಗ 25 - 32 7 ಬರುತ್ತೆ. 32 - 43 7 ಬರುತ್ತೆ. ಅದೇ ಥರ ಈಗ 10 - 18, 18 - 25, 25 - 32, 32 - 43 ಆ ಥರ ಎಲ್ಲದಕ್ಕೂ ಮಾಡ್ಕೊಂಡು ಹೋದ್ರೆ ಇವಾಗ ಇಲ್ಲಿ 11, 18, 6, 18, 15 ಬರುತ್ತೆ. ಸೊ ಇದನ್ನು ಏನಂತ ಹೇಳ್ತೀವಿ, n ಈಸ್ ಈಕ್ವಲ್ ಟು 100 ಆಯಿತು. ಓಕೆನಾ? ಅರ್ಥ ಆಯ್ತಾ ಇಲ್ವಾ? ಇಲ್ಲಿ ನೋಡಿ, 10ನಲ್ಲಿ 18 ಮೈನಸ್ ಮಾಡಿದ್ರೆ 10 ಬರುತ್ತೆ, 18ನಲ್ಲಿ 25 ಮಾಡಿದ್ರೆ 8 ಬರುತ್ತೆ, 25ಅಲ್ಲಿ 32 ಮಾಡಿದ್ರೆ 7 ಬರುತ್ತೆ, 32ನಲ್ಲಿ 43 ಮಾಡಿದ್ರೆ 7 ಬರುತ್ತೆ, 43ನಲ್ಲಿ 61 ಮಾಡಿದ್ರೆ 11 ಬರುತ್ತೆ. ಈ ಥರ ಮಾಡ್ಕೊಂಡು ಹೋಗಬೇಕು. ಇದು ಯಾವುದರಲ್ಲಿ, ಓಪನ್ ಎಂಡ್ ಕ್ಲಾಸಲ್ಲಿ ಮಾತ್ರ ನಾವು, ಓಪನ್ ಎಂಡು ಮತ್ತು ಕ್ಲೋಸ್ ಎಂಡ್ ಕ್ಲಾಸಸಲ್ಲಿ ಮಾತ್ರ ಈ ಥರ ಮಾಡಬೇಕು. ಓಕೆನಾ? ಎರಡು ಸೇಮೇ ಬರುತ್ತೆ ನಿಮಗೆ, ಅದೇ ಓಪನ್ನು ಕ್ಲೋಸ್ ಅಂತ ಅಷ್ಟೇ ಇರುತ್ತೆ, ನಿಮಗೆ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಇವಾಗ ಮಿಡ್ ವ್ಯಾಲ್ಯೂ ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ, 10 + 20 ಡಿವೈಡೆಡ್ ಬೈ 2 ಮಾಡಿದ್ರೆ 15 ಬರುತ್ತೆ, 20 + 30 ಡಿವೈಡೆಡ್ ಬೈ 2 ಮಾಡಿದ್ರೆ 25, 35, 45, 55, 65, 75, 85, 95 ಬರುತ್ತೆ. ಓಕೆನಾ? ಇವಾಗ ಎಕ್ಸು 10 × 15 150, 8 × 25 200, 7 × 35 245, 7 × 45 315, 605, 1170, 450, 1530, 1425. ಇವಾಗ ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು 6090 ಬರುತ್ತೆ. ಓಕೆನಾ? 6090 ಡಿವೈಡೆಡ್ ಬೈ 100 ಮಾಡಿದ್ರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ, 60.9 ಬರುತ್ತೆ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಇದು ಓಪನ್ ಎಂಡು ಕ್ಲೋಸ್ ಎಂಡು ಸೇಮ್ ಬರುತ್ತೆ, ಬಟ್ ಇಲ್ಲಿ ಎಫಲ್ಲಿ ಮಾತ್ರ ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆನಾ? ಇವಾಗ ಕ್ಲೋಸ್ ಎಂಡ್ ಕ್ಲಾಸಸ್ ಮಾಡೋಣ. ಇವಾಗ ಇಲ್ಲಿ ನೋಡಿ, ಇಲ್ಲೂ ಸೇಮ್ ಕೊಟ್ಟಿದ್ದಾನೆ, ಮೋರ್ ದೆನ್ 10, 20, 30 ಅಂತ ಕೊಟ್ಟಿದ್ದಾನೆ. ಫ್ರೀಕ್ವೆನ್ಸಿ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ನಾವು ಇದನ್ನು ಫಸ್ಟು ತೊಗೊಬಿಡೋಣ. ಮೋರ್ ದೆನ್ 10, ಮೋರ್ ದೆನ್ 20, ಮೋರ್ ದೆನ್ 30, ಮೋರ್ ದೆನ್ 40. ಇಲ್ಲಿ ನಾನು ಬೇಗ ವೀಡಿಯೋ ಓಡಲಿ ಅಂತ ಮಾಡ್ತಾಯಿದ್ದೀನಿ, ಬಟ್ ನೀವು ಎಕ್ಸಾಮಲ್ಲಿ ಫುಲ್ ಬರಬೇಕು. ಇದೇ ಥರ ಬರಬೇಡಿ, ಯಾಕಂದರೆ ಹಾಫ್ ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ.
ಓಕೆನಾ. ಮೋರ್ ದೆನ್ 10 ಅಂತ ಹೆಂಗೆ ತೊಗೋತೀವಿ ನಾವು, 10 ಮತ್ತು 10ಗಿಂತ ಜಾಸ್ತಿ ಮೋರ್ ದೆನ್ ಅಂತಿದೆ. ಸೊ 10/20, 20 to 30, 30 to 40, ಇಲ್ಲೂ ಅಷ್ಟೇ ಮೋರ್ ದೆನ್ 30 ಅಂದರೆ 30ಇಂದ 40ಗೆ, 40ಇಂದ 50ಗೆ ಈ ಥರ ತೊಗೊಳ್ತೀವಿ. ಓಕೆನಾ. ಮೋರ್ ದೆನ್ನು ಲೆಸ್ ದೆನ್ನು 70 + 80, 80 + 90. ಓಕೆನಾ. ಇವಾಗ ಮಿಡ್ ವ್ಯಾಲ್ಯೂನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, 10 + 20 / 2 ಮಾಡಿದ್ರೆ ನಮಗೆ 15 ಬರುತ್ತೆ. ಇದು 25, 35, 45, 55, 65, 75, 85. ಎಕ್ಸ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, 115 - 103 ಆಮೇಲೆ 103 - 88, 88 - 68 ಆವಾಗಲೇ ಮಾಡಿದ್ವಲ್ಲ ಅದೇ ಥರ. 68 - 43, 43 - 23, 23 - 13, 13 - 3 ಇಲ್ಲಿ ಏನೂ ಇಲ್ಲ. ಸೊ ಏನು ಬರುತ್ತೆ, ಇಲ್ಲಿ 3 ಬರುತ್ತೆ. ಆ್ಯಂಡ್ ಎಲ್ಲ ಪ್ರಾಬ್ಲಮ್ಮು ನೀವು ಒಂದ್ಸತಿ ಬುಕ್ಕಲ್ಲಿ ಸಾಲ್ವ್ ಮಾಡಿ. ಸೊ ಏನಾಗುತ್ತೆ ಅಂದರೆ ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಓಕೆನಾ. ಎಲ್ಲ 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ನೀವು ಏನು ಮಾಡಿ ನೋಡ್ಕೊಳ್ಳಿ ಫಸ್ಟು ವೀಡಿಯೋನ, ಆಮೇಲೆ ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಏನಾದರೂ ಡೌಟ್ ಇದ್ದರೆ ನಂಗೆ ಇನ್ಸ್ಟಾದಲ್ಲಿ DM ಮಾಡಿ. ಇದಿಷ್ಟು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 115 ಬರುತ್ತೆ. ಇವಾಗ ಎಕ್ಸ್ ಮತ್ತು ಎಫನ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 180, 375, 700, 1125, 1100, 650, 750, 225. ಈಗ FX ಸಮೇಷನ್ FX = 5135 ಬರುತ್ತೆ. ಇಲ್ಲೇನು 5135 / 115 ಮಾಡಿದ್ರೆ X ಬಾರ್ = 44.65. ಇವಾಗ ನಿಮಗೆ ಜಸ್ಟು ಲೈಕ್ ಒಂದು 45% ಅಷ್ಟು ಮಾತ್ರ, 25-30% ಅಷ್ಟು ಮಾತ್ರ ಥರ್ಡ್ ಚಾಪ್ಟರ್ ನಿಮ್ಮದು. ಈ ಚಾಪ್ಟರಲ್ಲಿ ಯಾವುದು, ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನಲ್ಲಿ ಒಂದು 25-30% ಅಷ್ಟು ಸಾಲ್ವ್ ಮಾಡಿದ್ದೀನಿ. ಓಕೆನಾ. ನಾನು ನಿಮ್ಗೆ ಹೇಳಿದ್ದೀನಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು ಅಂತ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಏನು, ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಪಾರ್ಟ್ಸನ್ನು ಅಪ್ಲೋಡ್ ಮಾಡಿರ್ತೀನಿ. ಹಾಗೆಯೇ ಇದೇನು ಈ ಸಬ್ಜೆಕ್ಟ್ ರಿಲೇಟೆಡ್ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ ನಮ್ಮ ಚಾನಲಲ್ಲಿ. ಸೊ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.